ರೈತ ಸಂಘಟನೆಯ ಹೋರಾಟದ ಎಲ್ಲ ರೈತ ಮುಖಂಡರೇ ಹಾಗೂ ವಿವಿಧ ಪಕ್ಷದ ಎಲ್ಲ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಏನು ನಾವಿಲ್ಲಿ ಪ್ರತಿಭಟನೆಗೆ ಸೇರಿದ್ದೇವೆ, ಇದಕ್ಕೆ ಮುಖ್ಯ ಕಾರಣ ಈ ಕ್ಷೇತ್ರದ ಶಾಸಕರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಸುಮಾರು ಅವ್ರು ಏನು ಶಾಸಕರಾಗಿ ಏನು ನಿಗಮ ಮಂಡಳಿ ಅಧ್ಯಕ್ಷರಾದ್ಮೇಲೆ ಇಲ್ಲಿ ಸೈರನ್ ಹಾಕೊಂಡು ಓಡಾಡ್ತಾ ಇದ್ರು. ನನಗೆ ಅವಾಗಲೇ ಅನಿಸ್ತು ಏನೋ ಕಿತಾಪತಿ ಇವ್ರು ಮಾಡ್ತಾರೆ ಅಂತ. ಇದಕ್ಕೆ ಕಾರಣ ನಿನ್ನೆ ಏನು ಲಾಠಿ ಚಾರ್ಜ್ ಮಾಡಿಸಿದ್ರು, ಈ ಉದ್ದೇಶ ಇಟ್ಕೊಂಡೆ ಇಲ್ಲಿ ಸೈರನ್ ಹಾಕೊಂಡು ಓಡಾಡ್ತಾ ಇದ್ರು. ನಮ್ಮ ನಾಯಕರು ದೇವರಾಜ್ ಅವರು ಕೂಡ ಮಂತ್ರಿಗಳಾಗಿದ್ರು, ಅವ್ರೆಲ್ಲೂ ಸೈರನ್ ಹಾಕೊಂಡು ಓಡಾಡಿದ್ ನಾವು ನೋಡ್ಲಿಲ್ಲ. ಆದ್ರೆ ಇವರು ಸೈರನ್ ಹಾಕೊಂಡು ಓಡಾಡತಕ್ಕಂತ ಉದ್ದೇಶ ಈ ಕ್ಷೇತ್ರದ ಜನ ಮತ ಕೊಟ್ಟಿದ್ದಕ್ಕೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಓಡಾಡುದು. ಆದ್ರೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಏನು ಮತದಾರರು ನಾವು ಯೋಚನೆ ಮಾಡಬೇಕು, ಇಂಥ ಅಯೋಗ್ಯ ಶಾಸಕ ನಮಗ್ ಬೇಕಾ? ನನಗೆಲ್ಲ ಅನ್ಸುತ್ತೆ ಅವ್ರ ಹಿಂದೆ ಗೂಂಡಾಗಿರಿ ಮಾಡ್ಕೊಂಡಿದ್ರೇನ ಬಹುಶಃ ಅದರ ಪ್ರವೃತ್ತಿಯನ್ನು ನಿನ್ನೆ ತೋರಿಸಿದ್ರು. ಹಾಗಾಗಿ ಈ ಗೂಂಡಾ ಏನು ಶಾಸಕರು ನಮಗೆ ಅಗತ್ಯ ಇದೆ ಅಂತ ಹೇಳಿ ಮುಂದಿನ ದಿನಗಳು ನಾವು ಯೋಚನೆ ಮಾಡಬೇಕು. ಹಾಗೆ ಅಧಿಕಾರಿಗಳು ಕೂಡ ಹಾಗೆ. ಇವತ್ತು ನೀವು ಏನು ನಿನ್ನೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರಿ, ನಿಮ್ಮ ಮನೇಲಿ ಒಂದು ಸಾವಾಗಿದ್ರೆ ಅಥವಾ ನಿಮ್ಮ ಮನೇಲಿ ಏನು ಆನೆ ತುಳಿತಕ್ಕೆ ಯಾರು ಬಲಿಯಾಗಿದ್ರೆ ನೀವೇನ್ ಯೋಚನೆ ಮಾಡ್ತಿದ್ರಿ ಅಂತ ಹೇಳಿ ಯೋಚನೆ ಮಾಡಬೇಕು. ಇವತ್ತು ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ, ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಅವನ ಮೇಲೆ ನೀವು ಇವತ್ತು ಹಲ್ಲೆಯನ್ನು ಮಾಡಿದ್ರೆ ನೀವು ಯಾರೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಇವತ್ತು ಈ ಶೃಂಗೇರಿ ಕ್ಷೇತ್ರ ಜನತೆ ಸೌಮ್ಯ ಮತ್ತು ಶಾಂತಿಯುತವಾದ ಹೋರಾಟವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿನ್ನೆಲೆಗಳು ಬಹಳಷ್ಟು ಇದಾವೆ. ಅದನ್ನೆಲ್ಲ ಮರೆತು ಇವತ್ತು ಈ ಕ್ಷೇತ್ರದ ಜನರ ಸಮಾಧಾನ ಮತ್ತು ತಾಳ್ಮೆಯನ್ನ ಕೆರತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಮ್ಮ ಸ್ನೇಹಿತರು ಮಾತನಾಡ್ತಾ ಬಹಳಷ್ಟು ಜನ ಹೇಳಿದ್ರು, ಇವತ್ತು ಅಧಿಕಾರಿಗಳು ಸೂರ್ಯಕಾಂತಿ ಹೂವಿದ್ದಾಗೆ, ಎಲ್ಲಿ ಅಧಿಕಾರ ಇದೆಯೋ ಆ ಕಡೆ ನೀವು ಬಾಗ್ತೀರಿ. ಹಾಗಾಗಿ ಅದಾಗಬಾರದು. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಅವಕಾಶಗಳು ಸಿಗ್ತವೆ. ಅದನ್ನ ನಾವು ಕೂಡ ಅದನ್ನ ಮುಂದಿನ ದಿನಗಳು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ, ಇನ್ನೊಂದು ನನ್ನ ಸ್ನೇಹಿತರು ಮಾತನಾಡ್ತಾ ಹೇಳಿದ್ರು, ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವನನ್ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಇಡೀ ಕಾಯಿಸ್ತಾ ಇದೆ. ಅವರ ಮನೆಯವರು ಬರಬೇಕು, ಅವರ ರಕ್ತ ಸಂಬಂಧಿಗಳು ಬರಬೇಕು. ಆದ್ರೆ ನಿನ್ನೆ ನೀವು ಹಣ ಏನು ಈ ಮೃತದೇಹವನ್ನ ಯಾವ ರೀತಿ ನೀವು ಸಾಗಾಟನೆ ಮಾಡಿದ್ರಿ, ಅದಕ್ಕೆ ನೀವು ನಮಗೆ ಉತ್ತರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರೈತ ಪರವಾದ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಯಾವ ರೈತರಿಗೆ ಅನ್ಯಾಯ ಆದ್ರೂ ಕೂಡ ನಾವು ಏನು ಅವರ ಬೆಂಬಲವಾಗಿ ನಿಲ್ತೇವೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅವನತಿಯನ್ನ ನೀವೇ ಕಂಡುಕೊಂಡಿದ್ರಿ, ಇದಕ್ಕೆ ನೀವೇ ಉತ್ತರನ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ